ಹುಬ್ಬಳ್ಳಿಯಲ್ಲಿ ನಡೆದಂತಹ ಮಾನ್ಯಾಳ ಹತ್ಯೆ ಮರ್ಯಾದೆಯ ಹೆಸರಿನಲ್ಲಿ ನಡೆದಂತಹ ಕ್ರೂರ ಅಪರಾಧ. ಆದರೆ ಈ ಕೊಲೆಗೆ ಕಾರಣವಾದದ್ದು ಆ ಒಂದು ಕ್ಷಣದ ಕೋಪ ಅಲ್ಲ, ಶತಮಾನಗಳಿಂದಲೂ ನಮ್ಮೊಳಗೆ ತುಂಬಿಕೊಂಡಿರುವಂತಹ ಜಾತಿ ಎಂಬ ವಿಷ. ಈ ಕೊಲೆಗೆ ಹೊಣೆ ಯಾರು? ನಮ್ಮ ಕಾಲಘಟ್ಟದಲ್ಲಿ ಇಂತಹ ಅಮಾನವೀಯ ಬರ್ಬರ ಹತ್ಯೆಗಳು ನಡೀತಾ ಇವೆ. ಹಾಗಾದ್ರೆ ನಮ್ಮ ಕರ್ತವ್ಯಗಳೇನು? ಬನ್ನಿ ಎಲ್ಲದರ ಬಗ್ಗೆ ಒಂದಷ್ಟು ಮಾತನಾಡೋಣ. ವೆಲ್ಕಮ್ ಟು ಪೀಪಲ್ ಟಿವಿ. ನಾನು ಅಂಜನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ದರ್ಶನ್ ಸುದೀಪ್ ಫ್ಯಾನ್ ವಾರ್. ಬಿಗ್ ಬಾಸ್ ಮನೆಯಿಂದ ಹೊರಬಂದಂತಹ ರಜತ್ ಏನ್ ಹೇಳ್ದ ಅಂತ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗಳಲ್ಲಿ ನಿನ್ನೆಯಿಂದ ಆರಾಮಾಗಿ ಕಾಲ ಕಳೆದ್ವಿ ನಾವೆಲ್ಲ. ಆದ್ರೆ ಹುಬ್ಬಳ್ಳಿಯಲ್ಲಿ ಬಾಳಿ ಬದುಕುವಂತಹ ಕನಸು ಕಂಡಿದಂತಹ ಚಿಕ್ಕ ಹುಡುಗಿ ಮಾನ್ಯ ಹೆತ್ತ ತಂದೆಯಿಂದಲೇ ಕೊಲೆಯಾಗಿ ಈಗಾಗಲೇ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿದ್ದಾಳೆ. ಇದರ ಬಗ್ಗೆ ಬೆರಳೆಣಿಕೆಯ ಕೆಲವರು ಮಿಡಿದತ್ತು ಬಿಟ್ರೆ ಇನ್ನುಳಿದವರೆಲ್ಲ ಸಿನಿಮಾ ಸ್ಟಾರ್ಗಳ ವಾರ್, ಫ್ಯಾನ್ಗಳ ವಾರ್ ಅಂತ ನಾವಿಲ್ಲಿ ಸಿನಿಮಾದವರ ಬಗ್ಗೆ 2 ದಿನದಿಂದ ಕಾಲ ಕಳೆದು ಬಿಟ್ಟಿದ್ದೀವಿ. ಅಲ್ಲಿ ಸಿನಿಮಾಗಿಂತಲೂ ಮಿಗಿಲಾಗಿ 2 ಹೆಣ ಬಿದ್ದಿದೆ. 2 ಹೆಣ ಅಂತ ಯಾಕೆ ಹೇಳ್ದೆ ಅಂತಂದ್ರೆ, ಮಾನ್ಯ ಹೊಟ್ಟೆಯಲ್ಲಿ 8 ತಿಂಗಳ ಮಗು ಇತ್ತು. ಅದು ಇನ್ನೇನು ಈ ಜಗತ್ತಿಗೆ ಬಂದು ಕಣ್ಣರಳಿಸಬೇಕಿತ್ತು. ಯಾವ ತಪ್ಪು ಮಾಡದಂತಹ ಮಗು ಕೂಡ ಈಗ ತಾಯಿ ಜೊತೆ ಬೂದಿಯಾಗಿ ಹೋಯಿತು. ಈಗ ಮಾನ್ಯಾಳ ಗಂಡ ವಿವೇಕಾನಂದ ಮನಸ್ಥಿತಿ ಹೇಗಿರ್ಬೇಕು? ಹುಬ್ಬಳ್ಳಿಯ ಇನಾಂ ವೀರಾಪುರದ ದಲಿತ ಕೇರಿಯ ಜೀವಿಗಳ ಮನಸ್ಸು ಹೇಗೆಲ್ಲ ವಿಲವಿಲ ಅಂತ ಒದ್ದಾಡಿರ್ಬೇಕು. ರೀಲ್ಸ್ಗಳಲ್ಲಿ ಕಾಲ ಕಳೆಯುವಂತಹ ಕೆಲವರಿಗೆ ಊಹಿಸಿಕೊಳ್ಳಲು ಇದೆಲ್ಲ ಅಸಾಧ್ಯ ಅಂತಲೇ ಹೇಳಬಹುದು. ಮಾನ್ಯ ಪಾಟೀಲ್ ಎಂಬ ಲಿಂಗಾಯತ ಸಮುದಾಯದ ಹುಡುಗಿ ಮತ್ತೆ ವಿವೇಕಾನಂದ ದೊಡ್ಡಮನಿ ಎಂಬ ದಲಿತ ಕೇರಿ ಹುಡುಗ ಕಾಲೇಜಿನಲ್ಲಿದ್ದಾಗಲೇ ಪರಿಚಿತರಾಗಿದ್ರು. ಕಾಲೇಜಿನಲ್ಲಿ ಪರಿಚಯ, ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆಯಿಂದ ನಂಬಿಕೆಯಿಂದ ಪ್ರೀತಿ ಹುಟ್ಟಿತು. ಯೌವನದಲ್ಲಿ ಇದು ಸಹಜ ಕೂಡ. ಪ್ರೀತಿ ಅನ್ನೋದು ಅಪರಾಧ ಅಲ್ವೇ ಅಲ್ಲ. ಆದ್ರೆ ಸಮಾಜ ಇದನ್ನ ದೊಡ್ಡ ಅಪರಾಧ, ಪ್ರೀತಿ ಅನ್ನೋದೇ ಅಪರಾಧ ಅಂತ ಬಿಂಬಿಸ್ತೊಡಗ್ತಾ ಇದೆ. ಮದುವೆಗೆ 2 ಕುಟುಂಬಗಳು ವಿರೋಧ ವ್ಯಕ್ತಪಡಿಸಿದ್ವು. ಮೂಲಗಳ ಪ್ರಕಾರ ದಲಿತ ಹುಡುಗನ ಕುಟುಂಬ ಭಯದಿಂದ ತತ್ತರಿಸಿ ಮೌನವಾಗಿ ಹಿಂದೆ ಸರಿತು. ಇನ್ನೆಂದು ಆ ಹುಡುಗಿಯನ್ನ ಭೇಟಿ ಮಾಡಬೇಡ ಅಂತ ವಿವೇಕಾನಂದನಿಗೆ ಪಾಲಕರು, ಸಂಬಂಧಿಕರು ಬುದ್ಧಿ ಹೇಳಿದ್ರು. ಆದ್ರೆ ಮಾನ್ಯ ಮಾತ ಸುಮ್ಮನೆ ಇರ್ಲಿಲ್ಲ. ಅವಳದು ಜೀವಕ್ಕೆ ಜೀವ ಕೊಡುವಂತಹ ಗಟ್ಟಿ ಪ್ರೀತಿಯಾಗಿತ್ತು. ಪ್ರೀತಿ ಬೇಕೇ ಬೇಕು ಅಂತ ಹಠ ಹಿಡಿದ್ಲು. ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತ ಅಂದ್ಲು. ಇಲ್ಲಿ ನಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕಾಗಿರೋದು, ಪ್ರೀತಿಯ ಹಠ ಅಂದ್ರೆ ಅಪರಾಧನ ಅಂತ. ಪ್ರೀತಿಯ ಪರವಾಗಿ ನಿಲ್ಲೋದು ತಪ್ಪಾ? ಸರಿ ತಾನೆ. ಹಾಗಾಗಿಯೇ ಧಾರವಾಡಕ್ಕೆ ಕೋಚಿಂಗ್ ಹೋಗಿದ್ದಂತಹ ವಿವೇಕಾನಂದನನ್ನ ಮಾನ್ಯ ಹುಡುಕಿಕೊಂಡು ಹೋಗಿದ್ದಾಳೆ. ನೀನು ನನ್ನ ಜೀವ ಕಣೋ, ಮದುವೆ ಆಗದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಕಣ್ಣೀರ್ ಹಾಕಿದ್ದಾಳೆ. ಆ ಕಣ್ಣೀರಿಗೆ ಹುಡುಗ ವಿವೇಕಾನಂದ ಕರಗಿದ್ದಾನೆ. ಮದುವೆಯಾಗುವುದಾಗಿ ಮಾತು ಕೊಟ್ಟಿದ್ದಾನೆ. ಅಂತಿಮವಾಗಿ ಆಕೆಯ ಒತ್ತಾಯಕ್ಕೆ ಮಣಿದು ಕಳೆದ ವರ್ಷ ಹುಬ್ಬಳ್ಳಿಯಲ್ಲಿ ರಿಜಿಸ್ಟರ್ ಮದುವೆ ಮಾಡಿಕೊಂಡಿದ್ದಾನೆ. ಇದು ಗೊತ್ತಾಗಿ ಲಿಂಗಾಯತ ಸಮುದಾಯದಲ್ಲಿ ಆಕ್ರೋಶ ಮಡವು ಕಟ್ಟಿದೆ. ಪೊಲೀಸರು ಮಧ್ಯಸ್ಥಿಕೆ ವಹಿಸಿ 2 ಕುಟುಂಬಗಳನ್ನ ಕರೆಸಿ ರಾಜಿ ಪಂಚಾಯಿತಿ ಮಾಡಿ ಸುಮ್ಮನಾಗಿದ್ರು. ಆದ್ರೂ ಇವರಿಬ್ರು ಒಂದೇ ಊರಿನವರಲ್ವಾ? ಬೆಳಗ್ಗೆ ಆದ್ರೆ ಇವರ ಮುಖ ಅವರು ನೋಡ್ಬೇಕು, ಅವರ ಮುಖ ಇವರು ನೋಡ್ಬೇಕು. ಒಂದಷ್ಟು ದಿನ ಊರು ಮತ್ತೆ ಊರಿನ ಮನಸ್ಸುಗಳು ತಣ್ಣಗಾಗೋವರೆಗೆ ಮಾನ್ಯ ಮತ್ತು ವಿವೇಕಾನಂದ ಊರು ಬಿಟ್ಟು ಹಾವೇರಿಗೆ ಹೋಗಿ ವಾಸವನ್ನ ಆರಂಭಿಸಿದ್ರು. ಇದಾಗಿ 1 ವರ್ಷ ಗತಿಸ್ತಾ ಇದ್ದಂತೆ ಮಾನ್ಯ ಗರ್ಭಿಣಿಯಾದ್ಲು. 8 ತಿಂಗಳ ತುಂಬು ಗರ್ಭಿಣಿ. ಒಂದು ಕಡೆ ಹೊಸ ಜೀವನ, ಮತ್ತೊಂದು ಕಡೆ ಜೀವ ತಲ್ಲಣಿಸುವ ಭಯ. ಸಂಬಂಧಿಕರ ಮನೆಯಲ್ಲಿ ಎಷ್ಟು ದಿನ ಅಂತ ಇರೋದು? 8 ತಿಂಗಳ ನಂತರ ಊರು ತಣ್ಣಗಾಗಿರ್ಬೇಕು ಅಂತ ಇಲ್ಲಿಯವರೆಗೂ ಎಲ್ಲವೂ ಸರಿಯಾಗಿದೆ ಅಂತ ಅಂದುಕೊಂಡು ತಮ್ಮ ಊರಿಗೆ ವಾಪಸ್ ಆಗ್ತಾರೆ. ಊರು ತಣ್ಣಗಾಗಿತ್ತು ನಿಜ, ಆದ್ರೆ ಇವರನ್ನ ನೋಡ್ತಾ ಇದ್ದಂತೆ ಬೂದಿ ಮುಚ್ಚಿದ ಕೆಂಡದೊಳಗಿಂದ ಮತ್ತೆ ದಗಿದಗಿಸತೊಡಗಿತ್ತು. ಇವರಿಬ್ಬರನ್ನ ನೋಡ್ತಾ ಇದ್ದಂತೆ ಮಾನ್ಯ ಕುಟುಂಬದ ಗಂಡಸರು ಕೊತ ಕುದಿಯೋದಕ್ಕೆ ಶುರು ಮಾಡಿದ್ರು. ಇವರ ಆವೇಶಕ್ಕೆ ಅವರದ್ದೇ ಜಾತಿಯವರು ತುಪ್ಪ ಸುರಿಯೋದಕ್ಕೆ ಕೂಡ ಶುರು ಮಾಡಿದ್ರು. ಇದು ನಮ್ಮ ಜಾತಿಗೆ ಅವಮಾನ, ಸುಮ್ಮನಿರೋದು ಬೇಡ ಅಂತ ಕಿವಿಯನ್ನ ಊದೋದಕ್ಕೆ ಶುರು ಮಾಡಿದ್ರು. ತಂದೆ ಗುರುಸಿದ್ದನಗೌಡ ಕೊಲೆ ಮಾಡಿಯೇ ತಿರಬೇಕು ಅಂತ ಶಪಥ ಮಾಡಿದವನಂತೆ ಚಡಪಡಿಸತೊಡಗಿದ. ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಲೇರಿತು. ಮತ್ತೊಮ್ಮೆ ರಾಜಿ ಪಂಚಾಯಿತಿ ನಡೆದು ಎಲ್ಲವೂ ಸರಿಯಾಯಿತು ಅನ್ನೋಷ್ಟರಲ್ಲಿ ಹೆತ್ತ ತಂದೆಯೇ ತಂಡವನ್ನ ಕಟ್ಟಿಕೊಂಡು ಹೋಗಿ ಕೊನೆಗೂ ಆಕೆಯ ಜೀವವನ್ನ ಅಂದ್ರೆ ಸ್ವಂತ ಮಗಳ ಜೀವವನ್ನ ತೆಗೆದಿದ್ದಾನೆ. ಗುದ್ದಲಿ ತೆಗೆದುಕೊಂಡು ಗರ್ಭಿಣಿ ಮಗಳ ಹೊಟ್ಟೆಯನ್ನೇ ಸೀಳುವಷ್ಟರ ಮಟ್ಟಿಗೆ ಇಳಿಯೋದಂತಂದ್ರೆ ಅವನೊಳಗಿರುವಂತಹ ಜಾತಿಯ ವಿಷ
ಎಂತದ್ದಿರಬೇಕು. ತೀವ್ರ ಗಾಯಗೊಂಡಂತಹ ಮಾನ್ಯಾಳನ್ನ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾಳೆ. ಇನ್ನು ಎಫ್ಐಆರ್ನಲ್ಲಿ ಮಾನ್ಯಾಳ ತಂದೆ ಗುರುಸಿದ್ದನಗೌಡ, ಪ್ರಕಾಶ್ ಗೌಡ, ಫಕೀರ್ ಗೌಡ, ಆಕಾಶ್ ಗೌಡ ಸೇರಿದಂತೆ ಒಟ್ಟು 14 ಮಂದಿ ಹೆಸರುಗಳಿವೆ. ಈ ಪಟ್ಟಿಯಲ್ಲಿರುವಂತಹ ಬಹುತೇಕರು ಲಿಂಗಾಯತ ಸಮುದಾಯದವರೇ ಆಗಿದ್ದಾರೆ. ಇಲ್ಲಿ ನಾವು ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ಈ ಘಟನೆ ನಡೆದಾಗ ಸ್ಥಳೀಯವಾಗಿ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಎಲ್ಲಿದ್ರು ಅಂತ. ಸ್ಥಳೀಯ ಅಲ್ಲಿನ ಬಿಜೆಪಿ ಎಂಎಲ್ಎ ಮಹೇಶ್ ತೆಂಗಿನಕಾಯಿ ಅವರು ಈ ಸ್ಥಳಕ್ಕೆ ಭೇಟಿ ನೀಡಬೇಕಾಗಿತ್ತಲ್ವಾ. ಭೇಟಿ ಅಂತಂದ್ರೆ ಕ್ಯಾಮ್ರಾ ಮುಂದೆ ಫೋರ್ಸ್ ಕೊಡೋದಲ್ಲ. ಇದು ರಾಜಕೀಯ ಲಾಭದ ಪ್ರಶ್ನೆ ಕೂಡ ಅಲ್ಲ. ಇದು ಜೀವ ಕಳೆದುಕೊಂಡಂತಹ ದಲಿತ ಕುಟುಂಬದ ನೋವಿನ ಪ್ರಶ್ನೆ. ಅನ್ಯಾಯ, ದೌರ್ಜನ್ಯಕ್ಕೆ ಒಳಗಾದಂತಹ ಕುಟುಂಬದ ಜೊತೆಗೆ ನಿಂತು ಸಾಂತ್ವನ ಹೇಳಬೇಕಿತ್ತಲ್ವಾ. ಆದ್ರೆ ಇದನ್ನ ಅವರಿಂದ ನಿರೀಕ್ಷಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಈ ಶಾಸಕರು ಕೂಡ ಅದೇ ಲಿಂಗಾಯತ ಜಾತಿಯವರು. ಒಬ್ಬ ಆಯ್ಕೆಯಾದ ಪ್ರತಿನಿಧಿ ಮೌನವಾಗಿದ್ರೆ ಅದು ಕೂಡ ಒಂದು ಸಂದೇಶವೇ. ಆ ಮೌನ ಅನ್ಯಾಯಕ್ಕೊಳಗಾದವರಿಗೆ ಅಲ್ಲ, ಅಪರಾಧಿಗಳಿಗೆ ಧೈರ್ಯ ಕೊಡುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಇಂತಹ ದುರಂತಗಳಲ್ಲೂ ನಮ್ಮದು ಪಾಲಿದೆ ಅಲ್ವಾ. ನಾವು ರೀಲ್ಸ್ ಲೋಕದಿಂದ ಎದ್ದು ಬಂದು ಇಂತಹ ಘಟನೆಗಳನ್ನ ರಾಜಕಾರಣಗಳಲ್ಲಿ ಪ್ರಶ್ನೆ ಮಾಡಬೇಕು. ನೀವು ಅಲ್ಲಿಗೆ ಹೋಗಿದ್ರಾ? ಯಾರ ಪರ ನೀವು ನಿಂತಿದ್ದೀರಾ? ನಿಮ್ಮ ಮೌನದ ಅರ್ಥ ಏನು ಅಂತ ನಾವೆಲ್ಲ ರಾಜಕಾರಣಿಗಳಿಗೆ, ಅಲ್ಲಿನ ಶಾಸಕರಿಗೆ ಪ್ರಶ್ನೆ ಮಾಡಬೇಕು. ಆದ್ರೆ ಎಂತ ವಿಪರ್ಯಾಸ ನೋಡಿ. ಜಾತಿ ಬೇರುಗಳನ್ನ ಛಿದ್ರ ಮಾಡೋದಕ್ಕೋಸ್ಕರ ಬಸವಣ್ಣನವರು 12ನೇ ಶತಮಾನದಲ್ಲಿ ಅಂತರ್ಜಾತಿ ವಿವಾಹವನ್ನ ಮಾಡಿಸಿದ್ರು. ಇಂದು ಅದೇ ಜಾತಿಯವರು ಅಂತರ್ಜಾತಿಯವನನ್ನ ಪ್ರೀತಿಸಿದಕ್ಕಾಗಿ ಕೊಲೆ ಮಾಡುವ ಹೀನ ಮಟ್ಟಕ್ಕೆ ಇಳಿತಾ ಇದ್ದಾರೆ. ಹುಬ್ಬಳ್ಳಿ ಅಂದ್ರೆ ಶಿಶುನಾಳ ಶರೀಫರು, ಸಿದ್ದರೋಡ್ರು, ನವಲಗುಂದ ನಾಗಲಿಂಗಜ್ಜನವರು ನಡೆದಾಡುವಂತಹ ಜಾಗ ಅದು. ಅಂತಹ ಜಾಗವನ್ನ ಇಂದು ಗರ್ಭಿಣಿ ಯುವತಿಯೊಬ್ಬಳ ರಕ್ತದಿಂದ ಮಲಿನ ಮಾಡಲಾಗಿದೆ. ನಿಜಕ್ಕೂ ನಾಚಿಕೆಗೇಡು ಇದು. ಈ ನೆಲ ಆದಷ್ಟು ಬೇಗ ಮತ್ತೆ ಸೌಹಾರ್ದತೆಯ, ಸಾಮರಸ್ಯೀಯ, ಪರಿಶುದ್ಧ ನೆಲವಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ಪೀಪಲ್ ಟಿವಿ. ನಮಸ್ಕಾರ.